CM ಬೊಮ್ಮಾಯಿ ಅವ್ರ ಮಗನಿಗೆ ಯಾಕೆ ಟಿಕೆಟ್ ಕೊಡಬೇಕು ಉಪಚುನಾವಣೆಯಲ್ಲಿ? ಕುಮಾರಸ್ವಾಮಿ ಅವ್ರ ಮಗನಿಗೆ ಕೊಡ್ತಾರೆ, ಯಡಿಯೂರಪ್ಪನವರು ಅವ್ರ ಮಗನಿಗೆ ಅಧ್ಯಕ್ಷ ಮಾಡ್ತಾರೆ, ಇನ್ನೊಬ್ಬನ ಮಗನಿಗೆ MP ಟಿಕೆಟ್ ಕೊಡ್ತಾರೆ. ಬರೀ CM ಮಕ್ಕಳೇ ಉದ್ಧಾರ ಆದ್ರೆ ನಾರ್ಮಲ್ ಕಾರ್ಯಕರ್ತರ ಮಕ್ಕಳು ಹೆಂಗ್ ಸರ್ ಉದ್ಧಾರ ಆಗಲ್ಲ? ಆಮೇಲೆ ಇನ್ನೊಂದು ಪ್ರತಾಪ್ ಸಿಂಗ್ ಅವರು 2 ಸತಿ ಗೆದ್ದಿದ್ದಾರೆ, ಅವ್ರಿಗೂ ಟಿಕೆಟ್ ತಪ್ಪಿಸಿದ್ದೀರಾ. ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ನಾನು ಯಾವುದೇ ರೀತಿ ಫ್ಯಾಮಿಲಿ ಪಾಲಿಟಿಕ್ಸ್ ನನ್ನ ಹೆಸರು ಕಾರ್ತಿಕ್ ಸರ್. ಕಾರ್ತಿಕ್, ಈ BJP ಸೇರ್ಬಿಡೋದು ಒಳ್ಳೇದು. ಹಂಗಲ್ಲ, ಒಂದು ನಿಮಿಷ. ಯಾಕಂದ್ರೆ ನಾವು BJP ಇಂಟರ್ನಲ್ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ತೊಗೊಂಡು ಕ್ವೆಶ್ಚನ್ ಕೇಳ್ತಾ ಇದೆಯಾ? ನಿಮ್ಮ ಕಾಂಗ್ರೆಸ್ ಪಕ್ಷ ಮೇಲಿಂದ ಹಿಡಿದು ತೆಳವರೆಗೂ ಅದೇ ಕೆಲಸ ಮಾಡ್ಕೊಂಡು ಬಂದು ನಿಮ್ಗೆ ಯಾವ ನೈತಿಕ ಹಕ್ಕಿದೆ ನಮ್ಮ ಬಗ್ಗೆ ಕೇಳೋಕ್ಕೆ? ಆದರೂ ಕೂಡ ಎಸ್ ಓಕೆ, ನಿಮಗೆ ರಾಹುಲ್ ಗಾಂಧಿ ಬಿಟ್ಟರೆ ಮತ್ತಾರು ಅಲ್ಲಿ ಕೇರಳದಲ್ಲಿ ನಿಮಗೆ ವರ್ಕರ್ಸ್ ಇರಲಿಲ್ವಾ, ಪ್ರಿಯಾಂಕನ ಯಾಕೆ ನಿಲ್ಲಿಸಿದ್ದೀರಿ ಅಂತ ನಾನು ಕೇಳ್ಬೋದು. ನಾನು ಆಗಲೇ ಹೇಳಿದೆ, ನಮ್ಮ ಪಕ್ಷದಲ್ಲಿ ಒಂದು ಸರ್ವೆ ಮಾಡಿ ಎಲ್ಲ ಮಾಡಿದಾಗ ನಾನು ನಮ್ಮ ಮಗನಿಗೆ ಬೇಡ ಅಂತ ನಾನು ಮೇಲ್ವರೆಗೂ ಹೋಗಿ ಹೇಳಿದ್ದೆ. ಜನ ನಂಬ್ತಾರೆ ನಂಬಲಿಕ್ಕಿಲ್ಲ, ನಾನು ಆತ್ಮಸಾಕ್ಷಿಗೆ ಹೇಳಕತ್ತೀನಿ. ನಾನು ಬೇಡ ಅಂತಲೂ ಕೂಡ ಮೊದಲೇ 2 ತಿಂಗಳ ಮುಂಚೆನೂ ಹೇಳಿದ್ದೆ, ಆಮೇಲೆ ಈ ವಿಷಯ ಬಂದಾಗಲೂ ಕೂಡ ಹೇಳಿದ್ದೆ. ಆದರೆ ಅಂತಿಮವಾಗಿ ಗೆಲ್ಲೇಬೇಕು. 3 ಸರ್ವೆಗಳಲ್ಲಿ ಬೇರೆ ಹೆಸರು ಬರ್ತಾ ಇಲ್ಲ, ನೀನು BJP ಗೆಲ್ಲಿಸ್ತೀಯೋ ಇಲ್ಲೋ ಅನ್ನುವಂಥ ಮಟ್ಟಕ್ಕೆ ನನ್ನ ಮೇಲೆ ಪ್ರೆಷರ್ ಹಾಕಿದಾಗ ನನಗೆ ಅನಿವಾರ್ಯವಾಗಿ ಬಂತು. ನೀವು ಹೇಳಿದ್ದನ್ನು ನಾನು ಇನ್ ಪ್ರಿನ್ಸಿಪಲ್ ಐ ಅಗ್ರಿ, ಬಟ್ ಸಿಚುವೇಶನ್ ಹೆಂಗೆ ಬಂತು ಅಂತಂದರೆ, ಇವತ್ತು ನನ್ನ ಮನದಾಳದ ಮಾತುಗಳ ಏನೇ ಇದ್ದರೂ ಕೂಡ ಪಕ್ಷದ ಸಲುವಾಗಿ ನಾವು ಮಾಡುವಂಥ ಅನಿವಾರ್ಯತೆ ಬಂತು, ಮಾಡಿದ್ದೇನೆ ಅಷ್ಟೇ.